ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿನಿತ್ಯವೂ ಕೂಡ ಅವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಇದರೊಟ್ಟಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿರುತ್ತೆ. ಇದರೊಟ್ಟಿಗೆ ಪ್ರತಿದಿನದಂತೆ ಇವತ್ತಿನ ದಿನವೂ ಕೂಡ ಒಂದು ಹೊಸ ವಿಚಾರದ ಬಗ್ಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರುಜಿಯವರು ನಮಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ. ಸೊ ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ ಬಾಲಾರಿಷ್ಟ ದೋಷದ ಕುರಿತಾಗಿ ತಿಳ್ಕೊಳ್ಳೋಣ. ಈ ಬಾಲಾರಿಷ್ಟ ದೋಷ ಅಂದರೆ ಏನು? ಇದು ಪುಟ್ಟ ಮಕ್ಕಳಲ್ಲಿ ಕಾಡುವಂತಹ ಸಮಸ್ಯೆ ಆಗಿದೆ. ಅಂದರೆ ಎಲ್ಲ ಮಕ್ಕಳಿಗೂ ಕೂಡ ಈ ಬಾಲಾರಿಷ್ಟ ದೋಷ ಅನ್ನುವಂಥದ್ದು ಇದೆಯಾ? ಜಾತಕದ ಮುಖಾಂತರವಾಗಿ ನಾವು ಇದನ್ನು ತಿಳ್ಕೊಳ್ಬಹುದಾ? ಈ ದೋಷಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ, ಯಾವ ಹಂತದಲ್ಲಿ ನಾವು ಇದು ಪರಿಹಾರ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ತಿಳ್ಕೊಳ್ಳೋಣ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳಿಸ್ಕೊಡಿ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರು ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಭಗವಂತನ ಆಶೀರ್ವಾದದಿಂದ ಮಾಡತಕ್ಕಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿಯಾಗುತ್ತೆ, ದಿಗ್ವಿಜಯ ಸಿಗುತ್ತೆ ಅಂತ. ಹಾಗಾಗಿ ದಿನನಿತ್ಯವೂ ಕೂಡ ಪಂಚಾಂಗವನ್ನು ತಿಳಿದು ಮುನ್ನಡೆದಾಗ ನಮ್ಮ ಮಾಡತಕ್ಕಂಥ ಕೆಲಸ ಕಾರ್ಯ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ಅಂತ ಇವತ್ತು ವಿಶೇಷವಾಗಿರುವಂತಹ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ಹೇಮಂತ ಋತು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷ ಅಂತ ಕರಿತೀವಿ. ನೋಡಿ, ಇವತ್ತು ವಿಶೇಷವಾಗಿರುವಂತಹ ಕೃಷ್ಣ ಪಕ್ಷ ಪ್ರಾರಂಭವಾಗಿರುವಂಥ ದಿನ ಕೃಷ್ಣ ಪ್ರತಿಪತ್ ಅಂತ ಹೇಳ್ತೀವಿ. ಸೋಮವಾರ ತುಂಬ ವಿಶೇಷವಾಗಿರುವಂತಹ ದಿನ. ಶಿವನನ್ನು ಆರಾಧನೆ ಮಾಡ್ಕೊಳ್ತಾ ಈ ದಿನವನ್ನು ಪ್ರಾರಂಭ ಮಾಡಿದಾಗ ನಮಗೆ ಅನೇಕ ಫಲಗಳು. ಕೃಷ್ಣ ಪಕ್ಷದ ಮೊದಲನೆಯ ದಿನ ಪ್ರತಿಪತ್ ದಿನ ಅಂತಲೂ ಕೂಡ ಇವತ್ತು ಹೇಳುವಂಥದ್ದು. ಸೋಮವಾರ ಒಳ್ಳೆಯ ದಿನ. ಆರಿದ್ರ ನಕ್ಷತ್ರ, ಶುಕ್ಲ ಯೋಗ, ಕೌಲವ ಕರ್ಣವನ್ನು ಕೂಡ ನಾವು ಈ ದಿನ ನೋಡಬಹುದಾಗಿದೆ ಪಂಚಾಂಗಗಳಲ್ಲಿ. ಇನ್ನು ನಾವು ಈ ದಿನದ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ರಾಹುಕಾಲ ಮತ್ತು ಯಮಗಂಡ ಕಾಲಗಳಲ್ಲಿ ಯಾವುದೇ ರೀತಿಯ ಶುಭ ಸಮಾರಂಭಗಳಿಗೆ ನಾವು ಪ್ರಯಾಣಗಳನ್ನು ಮಾಡಿಕೊಳ್ಳೋದಿಲ್ಲ. ಹಾಗೆ ಯಾವುದೇ ರೀತಿಯ ಷೋಡಶ ಕರ್ಮಗಳಿರುವಂತಹ ಶುಭ ಕಾರ್ಯಗಳನ್ನು ಕೂಡ ನಾವು ಈ ಒಂದು ಸಮಯಗಳಲ್ಲಿ ಮಾಡ್ಕೋಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇವತ್ತಿನ ರಾಹುಕಾಲವನ್ನು ತಿಳ್ಕೊಳ್ಳೋಣ. ರಾಹುಕಾಲ ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಪ್ರಾರಂಭವಾಗಿ 9:25 ಈ ದಿನ ರಾಹುಕಾಲವನ್ನು ನೋಡಬಹುದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 10:50 12 ಗಂಟೆ 15 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೋಬಹುದಾಗಿದೆ. ಅದೇ ರೀತಿ ಗುಳಿಕ ಕಾಲ, ಗುಳಿಕ ಕಾಲ ಮಧ್ಯಾಹ್ನ 1:41 3:06 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೋಬಹುದು. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ನಾವು ದಿನನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಇದ್ವಿ ಬ್ರಾಹ್ಮಿ ಮುಹೂರ್ತ ಅಂತ. ಯಾಕಂದರೆ ಅಷ್ಟು ಶ್ರೇಷ್ಠತೆ ಇದೆ ಈ ಒಂದು ಸಮಯಕ್ಕೆ. ನಾವು ಒಂದು ಲಗ್ನ ಇಡಬೇಕಾದ್ರೆ, ಒಂದು ಗೃಹ ಪ್ರವೇಶಗಳನ್ನು ಮಾಡ್ಕೋಬೇಕಾದ್ರೆ ಕೆಲವರು ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ, ಗುರುಗಳ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಣ ಅಂತ. ಈ ಒಂದು ಸಮಯದಲ್ಲಿ ಯಾಕೆ ಅಷ್ಟು ಶ್ರೇಷ್ಠ ಅಂತಂದರೆ, ಯಾವುದೇ ಋಷಿಮುನಿಗಳಾಗ್ಬೋದು ಇಂದಿನ ಕಾಲದಲ್ಲಿ ಕೂಡ ಒಂದು ಜಪ ಮಾಡಬೇಕು ಅಂತಂದರೆ, ಒಂದು ಹೋಮ ಹವನಾದಿಗಳನ್ನು ಮಾಡ್ಕೋಬೇಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ರು. ಹಾಗೆ ಮಕ್ಕಳಲ್ಲಿ ವಿದ್ಯಾಸಕ್ತಿ ಹೆಚ್ಚಾಗಬೇಕು, ವಿದ್ಯೆಯಲ್ಲಿ ಅವರಿಗೆ ಅದರಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೂ ಕೂಡ ಈ ಒಂದು ಸಮಯದಲ್ಲಿ ಅಭ್ಯಾಸಗಳನ್ನು ಮಾಡಿಕೊಂಡಾಗ ನಮಗೆ ಅನುಕೂಲ ಆಗುತ್ತೆ ಅಂತ. ಯಾಕಂದರೆ ಈ ಒಂದು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ
ಚಿತ್ತ ಶುದ್ಧಿ ಇರುತ್ತೆ, ಚಿತ್ತ ಶಾಂತ ರೀತಿಯಿಂದ ಇರುತ್ತೆ ಅಂತ. ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಅಭ್ಯಾಸಗಳನ್ನು ಮಾಡ್ಕೊಳ್ತಾರೆ ನಮಗೆ ಪೂರ್ಣವಾಗಿ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇದು ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ 4:54 5 ಗಂಟೆ 44 ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೋಬಹುದು. ಅದೇ ರೀತಿ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮಕ್ಕೆ ಬಂದಾಗ ಸೂರ್ಯೋದಯವು ಬೆಳಗ್ಗೆ 6:35 ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಸಂಜೆ 5:57 ಸೂರ್ಯಾಸ್ತಮವಾಗುವುದನ್ನು ಕೂಡ ಈ ದಿನ ನಾವು ಗಮನಿಸಬಹುದಾಗಿದೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ದಿನಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಹೇಗಿದೆ? ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ನಾವು ಯಾವಾಗಲೂ ಕೂಡ ದಿನನಿತ್ಯವೂ ಹೇಳ್ತಾ ಇರ್ತೀವಿ. ಎಲ್ಲರಿಗೂ ಕೂಡ ರಾಶಿಗಳ ಬಗ್ಗೆ ಪರಿಚಯ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತಿನ 12 ರಾಶಿಗಳ ಫಲಾನುಫಲಗಳನ್ನು ನೋಡೋಣ. ಯಾರಿಗೆಲ್ಲ ಅನುಕೂಲಗಳಿದೆ, ಹಾಗೆ ಯಾರಿಗೆಲ್ಲ ಅನಾನುಕೂಲಗಳಿದೆ, ಇವೆಲ್ಲವನ್ನು ಕೂಡ ತಿಳ್ಕೊಳ್ಳುವಂಥ ಸಮಯ. ಪ್ರಥಮ ರಾಶಿ ಮೇಷರಾಶಿ. ನೋಡಿ, ಈ ಮೇಷರಾಶಿಯವರಿಗೆ ನಿಮ್ಮ ಕೆಲಸವನ್ನು ಬಿಟ್ಟು ಬೇರೆ ಕೆಲಸದಲ್ಲಿ ನಿರತರಾಗುತ್ತೀರಿ ಅಂತ ಹೇಳುವಂಥದ್ದು. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ ನೋಡಿ, ಮಾಡ್ತಕ್ಕಂತಹ ಬೇಕಾಗಿರುವ ಕೆಲಸವನ್ನು ಬಿಡ್ತೀರಾ, ಬೇರೆ ಕೆಲಸಗಳ ಬಗ್ಗೆ ನೀವು ಕಾಳಜಿನ ವಹಿಸ್ತೀರಾ. ಇದರಿಂದ ಅನಾನುಕೂಲ ಹೆಚ್ಚಾಗುವಂಥದ್ದು. ಯಾವಾಗ ನಿಮ್ಮ ಕೆಲಸಗಳನ್ನು ನೀವೇ ಮಾಡ್ಕೊಳ್ತೀರಾ ಅದರಿಂದ ಅನುಕೂಲ ಆಗುತ್ತೆ. ಸುಮ್ಮನೆ ವಿನಾಕಾರಣ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಅದರಿಂದ ನಿಮಗೆ ಲಾಭವಿರಲ್ಲ, ನಷ್ಟವೇ ಜಾಸ್ತಿ ಆಗುವಂಥದ್ದು. ಮತ್ತು ಯಾರೋ ಹೇಳಿದ ವಿಷಯದ ಬಗ್ಗೆ ನಿಮಗೆ ಬೇಸರವಾಗಿರುವಂಥದ್ದು. ನೋಡಿ, ಯಾವಾಗ ನಾವು ಬೇರೆಯವ್ರ ಕಡೆ ಹೋಗ್ತೀವಿ, ಅಲ್ಲೆಲ್ಲೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅವಾಗ ಅನ್ಯರಲ್ಲಿ ನಮಗೆ ವೈಮನಸ್ಸು ಕೂಡ ಉಂಟಾಗುವಂಥದ್ದು. ಯಾರೋ ಏನೋ ಹೇಳಿದ್ರು ಅಂತೇಳಿ ನಿಮ್ಮ ಮನಸ್ಸಿಗೆ ಬೇಸರ ಉಂಟಾಗಿ ದಿನವೆಲ್ಲವೂ ಕೂಡ ನಿಮಗೆ ಬೇಸರದಿಂದ ಕಳೆಯುವಂತಹ ಲಕ್ಷಣಗಳು ಕೂಡ ಗೋಚರ ಆಗಿರುವಂಥದ್ದು. ಕುಟುಂಬದಲ್ಲಿ ನೆಮ್ಮದಿ ಕೂಡ ಇರುವಂಥದ್ದು ಕೂಡ ನೋಡ್ಕೋಬಹುದು. ಅಂದರೆ ನೋಡಿ, ಕುಟುಂಬದಲ್ಲಿ ನೋಡಿ, ಯಾವಾಗ ನಾವು ಬೇರೆಯವರಿಂದ ನಾವು ನೆಮ್ಮದಿಯನ್ನು ಕೆಡಿಸ್ಕೊಳ್ತೀವಿ, ಆದರೆ ಕುಟುಂಬದಲ್ಲಿ ನೋಡಿ ತುಂಬ ವಿಶೇಷವಾಗಿರುವಂತಹ ದಿನ ಮೇಷರಾಶಿಯವರಿಗೆ. ಈ ದಿನವನ್ನು ಕುಟುಂಬದವರ ಜೊತೆ ಕಳೆಯಿರಿ, ನೆಮ್ಮದಿಯ ವಾತಾವರಣ ಕೂಡ ನಿಮಗೆ ಸಿಗುವಂಥದ್ದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ, ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಸಂಭವ ಇದೆ ಅಂತಲೂ ಕೂಡ ನೋಡ್ಕೋಬೇಕಾಗುತ್ತೆ. ವೃಷಭ ರಾಶಿಯವರು ಮಾಡತಕ್ಕಂತಹ ಯಾವುದೇ ಉದ್ಯೋಗ ಆಗಲಿ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಳ್ತಾ ಇರಿ ಅಥವಾ ಯಾವುದೇ ರೀತಿಯ ಗೌರ್ಮೆಂಟ್ ಕೆಲಸಗಳು ಮಾಡ್ತಾ ಇರಿ, ಅಲ್ಲಿ ಇವತ್ತು ಕಿರಿಕಿರಿಯ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಈ ದಿನ ನೀವು ಗಮನಿಸಬಹುದಾಗಿದೆ ವೃಷಭ ರಾಶಿಯವರು. ಇನ್ನು ಕಚೇರಿಯ ಕೆಲಸಗಳು ಸರಾಗವಾಗಿ ನಡೆಯುವುದಂತೂ ಕೂಡ ಹೇಳ್ತಾ ಇದೆ. ಅಂದರೆ ಯಾವುದೋ ಒಂದು ಕಚೇರಿಯ ಕೆಲಸಗಳಲ್ಲಿ ನಿಮ್ಮ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ತುಂಬ ದಿವಸದಿಂದ ಕಷ್ಟ ಆಗ್ತಾ ಇರುತ್ತೆ, ಅದು ಈ ದಿನ ಸರಾಗವಾಗಿ ಕೆಲಸ ಕಾರ್ಯ ಎಲ್ಲವೂ ಕೂಡ ಅನುಕೂಲದ ರೀತಿಯಲ್ಲಿ ಆಗುವಂಥದ್ದು. ಈ ದಿನ ಸೋಮವಾರ ತುಂಬ ವಿಶೇಷವಾಗಿರುವಂತಹ ದಿನ. ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಮುಂದುವರಿರಿ, ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ. ಇನ್ನು ರಿಯಲ್ ಎಸ್ಟೇಟ್ ಹೂಡಿಕೆಯಲ್ಲಿ ಕೂಡ ಲಾಭವನ್ನು ಈ ದಿವಸ ನೀವು ಅನುಭವಿಸಬಹುದಾಗಿದೆ. ಅಂದರೆ ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತೀರ ವೃಷಭ ರಾಶಿಯವರಿಗೆ ಇವತ್ತು ಲಾಭದಾಯಕವಾಗಿರುತ್ತೆ. ಧನದ ಆಗಮನದ ನಿರೀಕ್ಷೆ ಕೂಡ ಈ ದಿನ ನೀವು ಮಾಡಬಹುದಾಗಿದೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ, ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನಿಗಾ ವಹಿಸಬೇಕಾಗುತ್ತೆ. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ಯಾವುದೇ ಒಂದು ಸಣ್ಣ ವಿಚಾರದಿಂದ ಅದರಿಂದ ನಿಮಗೆ ತೊಂದರೆ ಉಂಟಾಗುವಂಥದ್ದು. ಹಾಗಾಗಿ ಯಾವುದೇ ವಿಚಾರ ಆಗಲಿ, ಸಣ್ಣದಾಗಲಿ ಅದು ದೊಡ್ಡದಾಗಲಿ, ಈ ರೀತಿ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಕೂಡ ನೀವು ಇವತ್ತು ನಿಗಾ ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗುತ್ತೆ. ಇದೊಂದು ಅವಶ್ಯಕವಾಗಿ ನಿಮಗೆ ಮುಂದೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ನಿಮ್ಮ ವ್ಯಾಪಾರ, ಸ್ವಂತ ಕೆಲಸದ ಯೋಜನೆಗಳಿಗೆ ಚಾಲನೆ ದೊರಕುವುದು. ನೋಡಿ, ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆ ದಿನ ಅಂತ ಹೇಳ್ಬೋದು. ವ್ಯಾಪಾರನೋ ಅಥವಾ ಒಂದು ಸ್ವಂತಕ್ಕೆ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಾ, ನೋಡಿ ತುಂಬ ದಿವಸದಿಂದ ಯಾವುದೋ ಒಂದು ಸ್ವಂತಕ್ಕೆ ಕೆಲಸ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ, ಅವೆಲ್ಲವಕ್ಕೂ ಕೂಡ ಚಾಲನೆ ಸಿಗುವಂತಹ ದಿನ, ಶುಭ ದಿನ ಈ ದಿನ ಆಗಿರುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿ, ನಿಮ್ಮ ಅನೇಕ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುವುದು ಅಂತ. ನೋಡಿ, ಕಟಕ ರಾಶಿಯವರಿಗೂ ತುಂಬ ಶುಭ ದಿನ ಅಂತ ಹೇಳ್ಬೋದು. ನೀವು ಮಾಡಬೇಕಾಗಿರೋ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈ ದಿನ ಪೂರ್ಣಗೊಳ್ಳುತ್ತೆ ಅಂತ. ಅನೇಕ ಕೆಲಸಗಳಂತ ಹೇಳ್ಕೋಬೋದು. ಯಾವುದೋ ಹಿಂದೆ ಒಂದು ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿನೋ ಅಥವಾ ಬೇರೆ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಅಲ್ಲಿಗೆ ನಿಂತೋಗ್ಬಿಟ್ಟಿರುತ್ತೆ, ಅವೆಲ್ಲವೂ ಕೂಡ ಪೂರ್ಣವಾಗುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚರ ಆಗ್ತಾ ಇದೆ. ಇನ್ನು ಮನೆಯಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಕಟಕ ರಾಶಿಯವರು ನೋಡ್ಕೋಬೇಕಾಗುತ್ತೆ, ಮನೆಗಳಲ್ಲಿ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಮನಸ್ತಾಪಗಳು ಆಗುವಂತಹ ಲಕ್ಷಣಗಳು ಕೂಡ ಈ ದಿನ ಗೋಚರ ಆಗ್ತಾ ಇರುವಂಥದ್ದು. ಆರ್ಥಿಕವಾಗಿ ಖರ್ಚು ಕೂಡ ಹೆಚ್ಚಾಗುತ್ತೆ. ಕಟಕ ರಾಶಿಯವರಿಗೆ ಆರ್ಥಿಕವಾಗಿ ಹಣದ ವಿಚಾರವಾಗಿ ಖರ್ಚು ಹೆಚ್ಚಾಗುವಂತಹ ದಿನ ಇವತ್ತು. ಹಾಗಾಗಿ ನೀವು ಜಾಣ್ಮೆತನದಿಂದ ನೋಡಿಕೊಂಡು ಇವತ್ತು ಖರ್ಚುಗಳನ್ನು ಮಾಡ್ಕೋಬೇಕಾಗುತ್ತೆ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹ ರಾಶಿ, ವೃತ್ತಿರಂಗದಲ್ಲಿ ಗೊಂದಲಗಳಿಂದ ಮಾನಸಿಕ ಸ್ಥಿತಿ ಏರುಪೇರಾಗುವುದು. ನೋಡಿ, ಏನಾಗುತ್ತೆ ಸಿಂಹರಾಶಿಯವರಿಗೆ, ವೃತ್ತಿರಂಗ ಅಂತಂದರೆ ಏನು, ನೀವು ಮಾಡ್ತಕ್ಕಂತಹ ಕೆಲಸ ಕ್ಷೇತ್ರ, ಕಾರ್ಯಕ್ಷೇತ್ರಗಳಲ್ಲಿ ಸುಮ್ಮನೆ ಗೊಂದಲದಿಂದ ಏನಾಗುತ್ತೆ, ಮನಸ್ಸಿಗೆ ತೊಂದರೆ ಉಂಟಾಗುವಂಥದ್ದು. ಏನೋ ಕೆಲಸ ಮಾಡೋಕ್ಕೋಗಿ ಯಾರೋ ಏನೋ ಅಂತಾರೆ, ಅಥವಾ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತಪ್ಪುಡುಕುವಂಥದ್ದು ಅಥವಾ ಅಲ್ಲಿ ತೊಂದರೆಗಳಾಗುವಂಥದ್ದು. ಇದರಿಂದ ಏನಾಗುತ್ತೆ, ಮಾನಸಿಕವಾಗಿ ನೀವು ಕುಗ್ಗೋಗ್ತೀರಾ, ನೆಮ್ಮದಿಯನ್ನು
ಕಳ್ಕೊಳ್ತೀರಾ ಅಂತಲೂ ಕೂಡ ಹೇಳ್ತಾ ಇರ್ಬೋದು. ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ ಕಂಡು ಬರುವುದು ಅಂತಲೂ ಕೂಡ ಹೇಳುವಂಥದ್ದು. ಯಾರೆಲ್ಲ ಸ್ವಂತಕ್ಕೆ ವ್ಯಾಪಾರಗಳು ಮಾಡ್ಕೊಳ್ತಾ ಇರ್ತೀರಾ, ವ್ಯವಹಾರಗಳನ್ನು ಮಾಡ್ತಾ ಇರ್ತೀರಾ, ನಿಮಗೆ ತುಂಬ ವಿಶೇಷವಾಗಿರುವಂತಹ ದಿನ, ಚೇತರಿಕೆ ಕಾಣ್ತೀರಾ. ಸಿಂಹರಾಶಿಯವರಿಗೆ ಅಭಿವೃದ್ಧಿಯ ಸಂಕೇತ ಕೂಡ ಈ ದಿನ ನೀವು ನೋಡ್ಬೋದು. ಸರ್ಕಾರಿ ಕೆಲಸದಲ್ಲಿ ಕಾರ್ಯಸಿದ್ಧಿ ಆಗುವಂಥದ್ದು ಕೂಡ ನಾವು ಈ ದಿನ ಸಿಂಹರಾಶಿಯವರಿಗೆ ಗೋಚಾರ ಫಲದಲ್ಲಿರುವಂಥದ್ದು. ಇನ್ನು ಕನ್ಯಾ ರಾಶಿ, ಐಷಾರಾಮಿ ವಸ್ತುಗಳು ಖರೀದಿಗೆ ಕಡಿವಾಣ ಹಾಕುವುದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀವಿ. ನೋಡಿ, ಯಾರೆಲ್ಲ ಕನ್ಯಾ ರಾಶಿಗಳಿರ್ತೀರಾ, ಐಷಾರಾಮಿ ವಸ್ತುಗಳ ಬಗ್ಗೆ ಕಡಿವಾಣವಿರಲಿ ಅಂತ ಹೇಳ್ತಾ ಇದ್ದೀವಿ. ಸುಮ್ಮನೆ ಒಂದು ವಿಲಾಸಕ್ಕೋಸ್ಕರನೋ ಸುಮ್ಮನೆ ಆಡಂಬರಕ್ಕೋಸ್ಕರನೋ ಯಾವುದಕ್ಕೋ ನೀವು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ, ಹೂಡಿಕೆ ಮಾಡಿದರೆ, ಅದನ್ನೇನು ಕೊಂಡುಕೊಳ್ಳುವ ಮಾಡಿಕೊಂಡ್ರೆ ಅದರಿಂದ ಅನಾನುಕೂಲ ಅಂತ ಹೇಳ್ತಾ ಇದೆ. ಹಾಗಾಗಿ ಖರ್ಚು ಮಾಡೋದರಲ್ಲಿ ಕೈಯಲ್ಲಿ ಹಿಡಿತ ಇರಬೇಕಾಗುತ್ತೆ ಇವತ್ತು ಕನ್ಯಾ ರಾಶಿಯವರಿಗೆ. ಕಚೇರಿಯಲ್ಲಿ ವಿನಾಕಾರಣ ನಿಮಗೆ ಕಿರುಕುಳ ಎದುರಾಗುವ ಕೂಡ ನೋಡ್ಬೋದು. ಅದರಿಂದನೂ ಕೂಡ ನಿಮಗೆ ಧನಲಾಭ ನಿರೀಕ್ಷೆ ಕೂಡ ಮಾಡ್ಬೋದು. ನೋಡಿ, ಕಚೇರಿಯಲ್ಲಿ ನಿಮಗೆ ಇವತ್ತು ಏನಾಗುತ್ತೆ, ಸುಮ್ಮನೆ ಕಿರಿಕಿರಿ ವಿನಾಕಾರಣ ಯಾರಿಂದನೋ ಕಿರಿಕಿರಿನೋ ಏನೋ ಅನುಭವಿಸ್ತೀರ, ಆದರೂ ಕೂಡ ಧನಾಗಮನದ ನಿರೀಕ್ಷೆ ಮಾಡ್ಬೋದು. ಧನಲಾಭ ಇವತ್ತು ನಿಮಗೆ ಪ್ರಾಪ್ತಿಯಾಗುವಂಥದ್ದು ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿ, ಯಾವುದೇ ರೀತಿಯ ಒತ್ತಡಗಳು ಬಂದರೂ ಜಾಣತನದಿಂದ ಅದನ್ನು ನಿಭಾಯಿಸಬೇಕಾಗುತ್ತೆ. ನೋಡಿ, ತುಲಾ ರಾಶಿಯವರಿಗೆ ತುಂಬ ನೋಡ್ಕೋಬೇಕಾಗುತ್ತೆ. ಏನೇ ಒತ್ತಡ ಇದ್ದರೂ ಕೂಡ, ಏನೇ ತೊಂದರೆಗಳಿದ್ರೂ ಕೂಡ ಜಾಣ್ಮೆಯಿಂದ, ಜಾಣತನದಿಂದ ನೀವು ಕೆಲಸ ಕಾರ್ಯಗಳನ್ನು ನಿಭಾಯಿಸಿ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಇನ್ನು ಇದರಿಂದ ನಿಮಗೆ ಉತ್ತಮ ಮಾರ್ಗ ಗೋಚರ ಆಗಿರೋದು ಯಾವಾಗ ನಾವು ತಾಳ್ಮೆಯಿಂದ, ಜಾಣತನದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ, ಆವಾಗ ಉತ್ತಮ ಮಾರ್ಗ ಗೋಚರ ಆಗುತ್ತೆ. ಅಂದರೆ ಒಳ್ಳೆಯ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳೆಲ್ಲ ಕೂಡ ಯಶಸ್ಸನ್ನು ಕಾಣುವಂಥದ್ದು ತುಲಾರಾಶಿಯವರಿಗೆ ನೋಡ್ಬೋದು. ಹಣಕಾಸಿನ ಸ್ಥಿತಿ ಕೂಡ ಈ ದಿನ ತುಲಾರಾಶಿಯವರಿಗೆ ಉತ್ತಮವಾಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಹಣದ ವಿಚಾರವಾಗಿ ಏನೇ ತೊಂದರೆಗಳಿದ್ದರೂ ಕೂಡ ನಿಮಗೆ ಅನುಕೂಲಕರ ದಿನ ಈ ದಿನ ತುಲಾರಾಶಿಯವರಿಗೆ ಇರುವಂಥದ್ದು. ಇನ್ನು ವೃಶ್ಚಿಕ ರಾಶಿ, ಬಹುದಿನಗಳ ಬಳಿಕ ಅಭಿವೃದ್ಧಿ ಅಂತ ಕಾಣ್ತಾ ಇರುವಂಥದ್ದು. ಅಂದರೆ ವೃಶ್ಚಿಕ ರಾಶಿಯವರಿಗೆ ತುಂಬ ದಿನಗಳ ಬಳಿಕ ನಿಮಗೆ ಇವತ್ತು ಅಭಿವೃದ್ಧಿ ಹೆಚ್ಚಾಗಿರುವಂಥದ್ದು, ಅಭಿವೃದ್ಧಿ ಕಾಣುವಂಥದ್ದು ಕೂಡ ನಾವು ಈ ದಿನ ನೋಡ್ಬೋದು. ಹಾಗೆ ಮಾತಿನಲ್ಲಿ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ. ನೋಡಿ, ಏನೋ ಅಭಿವೃದ್ಧಿ ಆಗ್ತಾ ಇದೆ ಅಂತೇಳಿ ಮಾತಿನಲ್ಲಿ ಹಿಡಿತಾ ಇಲ್ಲ ಅಂತಂದರೆ, ಮಾತಿನಲ್ಲಿ ಯಾವಾಗ ನಾವು ಹಿಡಿತದಿಂದ ಮಾತಾಡ್ತೀವಿ, ಸಾಮಾನ್ಯವಾಗಿ ಹೇಳ್ತೀವಿ ನೋಡಿ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಹಾಗಾಗಿ ಮಾತಿನಲ್ಲಿ ಹಿಡಿತವಿರಲಿ, ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ವೃಶ್ಚಿಕ ರಾಶಿಯವರು ಹೇಳ್ಬೋದು. ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೂಡ ಹರಿಸಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿದ್ದರೆ, ಏರುಪೇರು ಉಂಟಾಗ್ತಾ ಇದ್ದರೆ ನೀವು ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಧನಸ್ಸು ರಾಶಿ, ದೊಡ್ಡ ದೊಡ್ಡ ಯೋಜನೆಗಳಿಗೆ ಚಾಲನೆ ದೊರಕುವುದು ಅಂತಲೂ ಕೂಡ ನೋಡ್ಕೋಬೇಕಾಗುತ್ತೆ. ಧನಸ್ಸು ರಾಶಿಯವರಿಗೆ ತುಂಬ ಒಳ್ಳೆಯ ದಿನ. ಯಾವುದೋ ಒಂದು ದೊಡ್ಡ ಯೋಜನೆ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ವಿಶೇಷವಾಗಿ ತುಂಬ ದಿವಸ ಕನಸು ಕಟ್ಕೊಂಡಿರ್ತೀರಾ, ಅವೆಲ್ಲವಕ್ಕೂ ಕೂಡ ಎಲ್ಲ ಯೋಜನೆಗಳು ಕೂಡ ಚಾಲನೆ ದೊರಕುವಂತಹ ಸುದಿನ, ಸುಲಕ್ಷಣ ಕೂಡ ಗೋಚರ ಆಗ್ತಾ ಇದೆ. ಇನ್ನು ಹಾಗಾಗಿ ಸಮಾಧಾನದಿಂದ ಕಾರ್ಯಗಳನ್ನು ಹಮ್ಮಿಕೊಳ್ಳುವಿರಿ ಅಂತ ಕೂಡ ಹೇಳುವಂಥದ್ದು. ನೋಡಿ, ಧನಸ್ಸು ರಾಶಿಯವರು ಸಮಾಧಾನವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಯಾವ ಕೆಲಸ ಬೇಕಾದರೂ ಮಾಡ್ಕೊಳ್ಳಿ, ಸಣ್ಣ ಪುಟ್ಟದಾಗಲಿ ದೊಡ್ಡ ವಿಚಾರಗಳಲ್ಲಾಗಲಿ ನಿಮಗೆ ಅನುಕೂಲ ಆಗುತ್ತೆ, ಯಶಸ್ಸು ಸಿಗುತ್ತೆ ತಾಳ್ಮೆಯಿಂದ ಇದ್ದಾಗ ಧನುಸು ರಾಶಿಯವರಿಗೆ. ಇನ್ನು ಮಕರ ರಾಶಿ, ದಿಢೀರ್ ಅನೇಕ ಸಮಸ್ಯೆಗಳು ಎದುರಾಗುವ ಸಂಭವವಿರುತ್ತದೆ ಅಂತ. ನೋಡಿ, ಮಕರ ರಾಶಿಯವರಿಗೆ ಸುಮ್ಮನೆ ಗೊತ್ತಿರಲ್ಲ, ಯಾವುದೋ ಒಂದು ಮೂಲಗಳಿಂದ ಸಮಸ್ಯೆ ಎದುರಾಗ್ಬಿಡುತ್ತೆ. ನಿಮಗೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿರಲ್ಲ, ಚಿಂತನೆ ಮಾಡಿರಲ್ಲ, ಆದರೆ ನಿಮಗೆ ಸಮಸ್ಯೆ ಎದುರಾಗುವಂಥದ್ದು ಕೂಡ ಈ ದಿನ ಗೋಚಾರ ಫಲದಲ್ಲಿ ಇರುವಂಥದ್ದು. ಪೂಜೆಯಲ್ಲಿ ಹೆಚ್ಚು ಸಮಯ ಕಳೆಯುವಿರಿ ಅಂತ ಕೂಡ ನೋಡ್ಕೋಬೇಕಾಗುತ್ತೆ ಇವತ್ತು ಮಕರ ರಾಶಿಯವರು. ಯಾವಾಗ ಪೂಜೆ ಪುರಸ್ಕಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಾ, ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಆರ್ಥಿಕವಾಗಿ ನಷ್ಟ ಹೊಂದುವ ಸಂಭವ ಕೂಡ ಹೆಚ್ಚಾಗಿರುವಂಥದ್ದು ಮಕರ ರಾಶಿಯವರು ಇದನ್ನು ನೋಡ್ಕೋಬೇಕಾಗುತ್ತೆ. ಆರ್ಥಿಕವಾಗಿ ನಷ್ಟ ಆಗಿರುವಂಥದ್ದು ಅಥವಾ ತೊಂದರೆ ಅನುಭವಿಸುವಂಥದ್ದು ನೋಡ್ಕೋಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿ, ಮನೋರಂಜನೆಗೋಸ್ಕರ ಹೆಚ್ಚು ಸಮಯವನ್ನು ಕಳೆಯುವಿರಿ ಅಂತ ಹೇಳ್ತಾ ಇದ್ರು. ನೋಡಿ, ಕುಂಭರಾಶಿಯವ್ರಿಗೆ ಈ ದಿನ ಏನು ಹೇಳ್ತಾ ಇರೋದು, ಸುಮ್ಮನೆ ಮನೋರಂಜನೆಗೋಸ್ಕರ ಸಮಯ ವೇಸ್ಟ್ ಮಾಡ್ತೀರಾ ಅಂತ, ವೃಥಾ ಖರ್ಚು ಮಾಡ್ತೀರಾ, ಸುಮ್ಮನೆ ಎಲ್ಲೋ ಹೋಗೋದು, ಸುಮ್ಮನೆ ನಿಮ್ಗೆ ಇಷ್ಟ ಬಂದಿರೋ ಜಾಗಗಳಿಗೆ ಹೋಗೋದು, ಈ ರೀತಿ ಮಾಡ್ಕೊಂಡಾಗ ಈ ದಿನವನ್ನು ಸಮಯವನ್ನು ಕಳೀತೀರಾ ಅಂತ ಹೇಳ್ತಿದ್ದೆ. ಹಾಗಾಗಿ ನಾವು ಏನು ಮಾಡಬೇಕು, ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ನೀವು ತೊಡಗಿಸಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಭೂಮಿ ವಾಹನ ಖರೀದಿಗೆ ಮುಂದಾಗುವಿರಿ ಅಂತ ಕೂಡ ಹೇಳುವಂಥದ್ದು. ಕುಂಭರಾಶಿಯವರು ಇವತ್ತು ಯಾವುದೊಂದು ಭೂಮಿ ತಗೊಳ್ಲಿಕ್ಕೇನೋ ಅಥವಾ ವಾಹನ ತೆಗೆದುಕೊಳ್ಳಲಿಕ್ಕೇನೋ ಅಥವಾ ಮನೆ ತೆಗೆದುಕೊಳ್ಳಲಿಕ್ಕೇನೋ ತುಂಬ ವಿಶೇಷವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು. ನೀವು ಮುಂದಾಗಿವಿರಿ ಅಂದರೆ ತುಂಬ ದಿವಸದಿಂದ ಏನೋ ಒಂದು ಮನೆ ತಗೋಬೇಕು ಅಥವಾ ಒಂದು ವಾಹನ ತಗೋಬೇಕು, ತುಂಬ ಕನಸು ಕಟ್ಕೊಂಡ್ಬಿಟ್ಟಿರ್ತೀರಲ್ವಾ, ಇವತ್ತು ನಿಮಗೆ ಆ ಕನಸು ನನಸಾಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ ಕುಂಭರಾಶಿಯವರಿಗೆ. ಇನ್ನು ಹಣಕಾಸು ಉತ್ತಮವಾಗಿರುವುದನ್ನು ಕೂಡ ನೀವು ನೋಡ್ಕೋಬೇಕಾಗೋದು. ಹಣದ ವಿಚಾರವಾಗಿ ಹಣಕಾಸು ಕೂಡ ನಿಮಗೆ ಏನೇ ತೊಂದರೆಗಳಿದ್ದರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಹಣದ ವಿಚಾರವಾಗಿ ಕೂಡ ನೀವು ವಿಶೇಷವಾಗಿರುವಂತಹ ಆಸಕ್ತಿ ಹೊಂದಿರ್ತೀರ. ಇವತ್ತು ನಿಮಗೆ ಹಣದ ನಿರೀಕ್ಷೆ ಕೂಡ ನೀವು ಇವತ್ತು ಕುಂಭರಾಶಿಯವರು
ಮಾಡಬಹುದು. ಇನ್ನು ಮೀನರಾಶಿ, ಅನೇಕ ರೀತಿಯ ಧನಾಗಮನವಿದ್ದರೂ ಖರ್ಚು ಕೂಡ ಅದೇ ರೀತಿಯಲ್ಲಿ ಅಧಿಕವಾಗಿರುತ್ತೆ ಅಂತ. ನೋಡಿ, ಮೀನರಾಶಿಯವ್ರಿಗೆ ಏನು ಹೇಳ್ತಾ ಇದೆ, ನೀವು ತುಂಬ ನಿಮಗೆ ಬೇರೆ ಕಡೆಯಿಂದನೂ ಕೂಡ ಹಣ ಬರುವಂಥ ನಿರೀಕ್ಷೆ ಇದ್ದರೂ ಕೂಡ ಖರ್ಚನ್ನು ಕೂಡ ಅದೇ ರೀತಿ ಸಾಮಾನ್ಯವಾಗಿ ಹೇಳ್ತಾರೆ ನೋಡಿ, ಎಷ್ಟು ಹಣ ಕೊಟ್ಟರು ಇವ್ರ ಹತ್ರ ಇರಲ್ಲ ಅಂತ. ಈ ರೀತಿ ಬಂದಂತಹ ಹಣವೆಲ್ಲವನ್ನು ಕೂಡ ಖರ್ಚು ಮಾಡುವಂತಹ ಆ ಕಡೆ ಗಮನವನ್ನು ಹೆಚ್ಚು ಕೊಡಬೇಕಾಗುತ್ತೆ. ಹಾಗಾಗಿ ಅಂದರೆ ಕಡಿವಾಣವನ್ನು ಹಾಕಿ ಹಣದ ವಿಚಾರವಾಗಿ ನಿಮಗೆ ಅನುಕೂಲ ಆಗುತ್ತೆ ಮೀನರಾಶಿಯವರಿಗೆ. ವೃತ್ತಿ ರಂಗದಲ್ಲಿ ಹೊಂದಾಣಿಕೆ ಮನೋಭಾವದಿಂದ ಮುಂದುವರಿಬೇಕಾಗುತ್ತೆ. ಅಂದರೆ ನೋಡಿ, ಮೀನರಾಶಿಯವರು ವೃತ್ತಿರಂಗದಲ್ಲಿಂದ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನೀವು ಜೊತೆಗಾರರ ಜೊತೆ ನೀವು ಒಳ್ಳೆಯ ಮನಸ್ಥಿತಿಯಿಂದ ಇರಬೇಕಾಗುತ್ತೆ. ಅಂದರೆ ನೀವು ಜವಾಬ್ದಾರಿಯುತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ, ಈ ರೀತಿ ಮಾಡಿಕೊಂಡಾಗ ನಿಮಗೆ ಅನುಕೂಲದ ರೀತಿ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ಮೀನರಾಶಿಯವರಿಗೆ. ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಭೇಟಿ ಆಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡ್ತಾ ಇದ್ದಾರೆ. ಸೊ ಇವತ್ತಿನ ದಿನ ವಿಶೇಷತೆಗೆ ಹೋಗುವಂಥ ಸಮಯ. ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ವಿಚಾರದ ಬಗ್ಗೆ ಗುರೂಜಿಯವರು ಒಂದಷ್ಟು ವಿಚಾರವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಬಾಲಾರಿಷ್ಟ ದೋಷದ ಕುರಿತಾಗಿ ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಬಾಲಾರಿಷ್ಟ ದೋಷ ಅಂದರೆ ಏನು? ಇದು ಪುಟ್ಟು ಮಕ್ಕಳಲ್ಲಿ ಕಾಡುವಂಥ ಸಮಸ್ಯೆ ಅಂತ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಿದ್ರೆ ಯಾವ ವಯಸ್ಸಿನಿಂದ ಈ ಬಾಲಾರಿಷ್ಟ ದೋಷ ಅನ್ನೋದನ್ನು ನಾವು ಗುರುತಿಸ್ಕೊಳ್ಬಹುದು? ಇದಕ್ಕೆ ಏನು ಕಾರಣ? ಜಾತಕದ ಮುಖಾಂತರವಾಗಿ ಈ ದೋಷವನ್ನು ನಾವು ಕಂಡುಹಿಡ್ಕೊಳ್ಬಹುದಾ? ಇದಕ್ಕೆ ಆದಂಥ ಏನಾದರೂ ಪರಿಹಾರ ಮಾರ್ಗಗಳು ಇವೆಯಾ? ಗುರುಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ, ಇವತ್ತು ಬಾಲಾರಿಷ್ಟದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತುಂಬ ಅವಶ್ಯಕವಾಗಿ ಯಾರೆಲ್ಲ ಇವಾಗ ಹೊಸದಾಗಿ ಮಕ್ಕಳು ಜನನವಾಗಿರುತ್ತೆ, ಇವರೆಲ್ಲರೂ ಕೂಡ ಅವಶ್ಯಕವಾಗಿ ತಿಳ್ಕೊಳ್ಳಬೇಕಾಗಿರುವಂಥ ಮಾಹಿತಿ ಇದಾಗಿರುತ್ತೆ. ಯಾಕಂದರೆ ಒಂದು ಮಗು ಜನನ ಆಗಬೇಕಂದ್ರೆ ಪಾಪ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅದು ಅವ್ರಿಗೆ ಗೊತ್ತಿರುತ್ತೆ. ಒಂದು ಮದುವೆ ಆಗಬೇಕಾದ್ರೆ ಇಷ್ಟೊಂದು ಸಾಮಾನ್ಯವಾಗಿ ತುಂಬ ಕಷ್ಟಪಟ್ಟುಬಿಟ್ಟಿರ್ತಾರೆ. ಮದುವೆ ಆದಮೇಲೆ ಈ ಮಕ್ಕಳಂತ ವಿಚಾರಕ್ಕೆ ಬಂದಾಗ ಇನ್ನೂ ಕಷ್ಟ ಆಗಿಬಿಟ್ಟಿರುತ್ತೆ. ಯಾಕಂದರೆ ಕೆಲವರಿಗೆ ಒಂದು 3 ವರ್ಷ ಆದರೂ ಮಕ್ಕಳಾಗಿರಲ್ಲ, 5 ವರ್ಷ ಆದರೂ ಮಕ್ಕಳಾಗಿರಲ್ಲ, 10 ವರ್ಷದ ತನಕನೂ ಮಕ್ಕಳಾಗಿರಲ್ಲ, ನಾವು ನೋಡಿರ್ತೀವಿ. ಈ ರೀತಿ ಮಕ್ಕಳು ಯಾವಾಗ ನೋಡಿ, ಯಾರೋ ಕಷ್ಟಪಟ್ಟು ಮಕ್ಕಳನ್ನು ಹೆತ್ತಿರ್ತಾರೆ, ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಈ ರೀತಿ ಕಷ್ಟಪಟ್ಟು ಮಕ್ಕಳ ಹೆತ್ತಿದಾಗ ಏನಾದರೂ ಬಾಲಾರಿಷ್ಟ ದೋಷದಿಂದ 2 ವರ್ಷಕ್ಕೋ 3 ವರ್ಷಕ್ಕೋ ಮಗು ಏನಾದರೂ ಮರಣ ಹೊಂದಿಬಿಟ್ರೆ ಅವರಿಗೆ ತುಂಬ ಕಷ್ಟದ ಜೀವನ ಆಗಿಬಿಡುತ್ತೆ ಮುಂದಕ್ಕೆ. ಹಾಗಾಗಿ ಈ ಬಾಲಾರಿಷ್ಟ ದೋಷ ಅಂದರೆ ಏನು, ಮಗುವಿನ ಜಾತಕದಲ್ಲಿ ಯಾವ ರೀತಿ ತಿಳಿಬಹುದು, ಇದಕ್ಕೆ ಏನೆಲ್ಲ ಪರಿಹಾರಗಳು, ಇದನ್ನು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ ಎಲ್ಲರೂ ಕೂಡ ಈ ಒಂದು ಕಾಲಮಾನದಲ್ಲಿ. ಹಾಗಾಗಿ ಯಾಕಂದರೆ ಇದು ಸಾಮಾನ್ಯವಾಗಿ ಹಿಂದಿನಿಂದನೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ ಬಾಲಾರಿಷ್ಟ. ನಾವು ಸಾಮಾನ್ಯವಾಗಿ ಈ ಬಾಲಾರಿಷ್ಟ ಯಂತ್ರವನ್ನು ಕೂಡ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹಾಕಿಸ್ತಾ ಇರ್ತಾರೆ. ಕೆಲವರು ಏನು ಅನ್ಕೊಂತಾರೆ, ನಮ್ಮ ಅಜ್ಜಿ ತಾತ ಎಲ್ಲ ಹಾಕ್ಸ್ತಾ ಇದ್ರು, ನಾವು ಹಾಕ್ಸ್ತಾ ಇದ್ದೀವಿ ಅಂದರೆ ಅದಲ್ಲ. ಅದಕ್ಕೆ ಅಂತ ಅದು ಯಾವ ರೀತಿ ಬರುತ್ತೆ, ಬಾಲಾರಿಷ್ಟ ದೋಷ ಯಾವ ರೀತಿ ನಿರ್ಣಯ ಮಾಡ್ತಾರೆ, ಒಂದು ಶಾಸ್ತ್ರದಲ್ಲಿ ನೋಡಿ ಯಾವ ರೀತಿ ನೋಡ್ಬೋದು, ಒಂದು ಕುಂಡ್ಲೆಯನ್ನು ನೋಡಿ ನಾವು ಯಾವ ರೀತಿ ಒಂದು ಜಾತಕದ ರೀತಿ ಬಾಲಾರಿಷ್ಟ ದೋಷ ಯಾವ ರೀತಿ ನಾವು ಕಂಡುಹಿಡಿಯೋದು ಅದೆಲ್ಲವೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಮತ್ತು ಕೆಲವೊಂದು ವಿಚಾರದಲ್ಲಿ ಹೇಳುತ್ತೆ, ಪೂರ್ವಾರ್ಜಿತ ಕರ್ಮ ಫಲಗಳಿಂದನೂ ಕೂಡ ಮಗು ಮರಣ ಹೊಂದುತ್ತೆ ಅಂತ. ಮತ್ತು ತಂದೆಯ ಸಂಚಿತ ಕರ್ಮ ಪಾಪಗಳಿಂದನೂ ಕೂಡ, ತಾಯಿಯ ಸಂಚಿತ ಕರ್ಮ ಪಾಪಗಳಿಂದನೂ ಕೂಡ ಮಗು ಸಾವನ್ನಪ್ಪುವಂಥದ್ದು ಕೂಡ ನಾವು ನೋಡಿರ್ತೀವಿ. ಆದರೆ ಈ ಬಾಲಾರಿಷ್ಟ ದೋಷ ಮತ್ತು ಇದಕ್ಕೆ ಪರಿಹಾರಗಳೇನು ಅಂತ ನೋಡಿದಾಗ ನೋಡಿ, ಬಾಲಾರಿಷ್ಟ ದೋಷ ಅನ್ನುವಂಥದ್ದು ಜಾತಕ ಕುಂಡಿಗಳಲ್ಲಿ ಗ್ರಹಗಳ ಸ್ಥಾನವನ್ನು ನೋಡಿ ಕೂಡ ಇದನ್ನು ಹೇಳ್ಬೋದಾಗಿದೆ. ಅಂದರೆ ಚಂದ್ರನು ಪಾಪಗ್ರಹಕ್ಕೆ ಕೇಂದ್ರದಲ್ಲಿದ್ದರೆ ನೋಡಿ, ಚಂದ್ರನನ್ನು ಸಾಮಾನ್ಯವಾಗಿ ಬಾಲಾರಿಷ್ಟಕ್ಕೆ ನೋಡ್ತಾರೆ. ಚಂದ್ರನು ಲಗ್ನದಿಂದ 7ನೇ ಮನೆ ಅಥವಾ 8ನೇ ಮನೆ ಅಥವಾ 12ನೇ ಮನೆಯಲ್ಲಿ ಏನಾದರೂ ಪಾಪಯುಕ್ತನಾಗಿದ್ದರೆ, ಶುಭಗ್ರಹಗಳ ದೃಷ್ಟಿ ಇಲ್ಲ ಅಂದರೂ ಕೂಡ ಇದು ಬಾಲಾರಿಷ್ಟ ದೋಷ ಅಂತ ಹೇಳ್ಕೋಬೇಕು. ಏನು ನೋಡಿ, ಒಂದು ಜಾತಕವನ್ನು ನೋಡಿದಾಗ, ಒಂದು ಕುಂಡಲಿಯನ್ನು ನೋಡಿದಾಗ ಚಂದ್ರಗ್ರಹ ಎಲ್ಲಿದ್ದೇನೆ ಅಂತ ನೋಡ್ಕೋಬೇಕು. ಏನಾದರೂ 7ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ ಅಥವಾ 12ನೇ ಮನೆಯಲ್ಲಿ ಏನಾದರೂ ಪಾಪಯುಕ್ತನಾಗಿದ್ದರೆ, ಯಾವುದೇ ಒಂದು ಶುಭಗ್ರಹಗಳ ದೃಷ್ಟಿ ಆ ಒಂದು ಚಂದ್ರಗ್ರಹನಿಗೆ ಇಲ್ಲ ಅಂದಾಗ ಇದನ್ನು ಬಾಲಾರಿಷ್ಟ ದೋಷ ಅಂತ ಪರಿಗಣನೆ ಮಾಡಬೇಕಾಗುತ್ತೆ. ಇದಕ್ಕೆ ಪರಿಹಾರಗಳನ್ನು ಕೂಡ ಅವಶ್ಯಕವಾಗಿ ಮಾಡಬೇಕು ಆ ಮಗುವಿಗೆ. ಇಲ್ಲಾಂದರೆ ತೊಂದರೆಗಳು ಅನುಭವಿಸುವಂಥದ್ದು 2 ವರ್ಷಕ್ಕೇನೋ 3 ವರ್ಷಕ್ಕೇನೋ ಅಥವಾ 12 ವರ್ಷದಲ್ಲಿ ಮಗುವಿಗೆ ತೊಂದರೆಗಳು ಎದುರಾಗುವಂಥದ್ದು ಕೂಡ ನೋಡ್ಬೋದು. ಹಾಗೆ
ಸೂರ್ಯೋದಯಕ್ಕೆ 48 ನಿಮಿಷಗಳ ಮುಂಚೆ 2 ಗಂಟೆ ಅಂತಲೂ ಕೂಡ ನಾವು ಹೇಳ್ತೀವಿ. ಈ ಒಂದು ಸಮಯದಲ್ಲಿ ಏನಾದರೂ ಜನನವಾಗಿದ್ದರೆ ಅಥವಾ ಸೂರ್ಯಾಸ್ತಮಕ್ಕೆ 48 ನಿಮಿಷಗಳ ತರುವಾಯ ಮಗು ಜನನವಾದರೆ, ನೋಡಿ ನೋಡ್ಕೋಬೇಕು, ಸೂರ್ಯೋದಯಕ್ಕೆ ಮುಂಚೆ ಸೂರ್ಯಾಸ್ತಮ ತರುವಾಯ 48 ನಿಮಿಷಗಳಲ್ಲಿ ಏನಾದರೂ ಮಗು ಜನನವಾದರೆ ಬಾಲಾರಿಷ್ಟ ದೋಷ ಅಂತ ಹೇಳ್ತಾರೆ. ಈ ಚಂದ್ರಹೋರೆಯಲ್ಲಿ ಜನನವಾಗಿ ಅಶುಭಾಧಿಪತಿಗಳು ರಾಶಿಗಳಲ್ಲೂ ನವಾಂಶದಲ್ಲೂ ಪಾಪಗ್ರಹಗಳಿದ್ದರೆ ಬಾಲಾರಿಷ್ಟ ದೋಷ ಇದೆ ಅಂತ ತಿಳ್ಕೋಬೇಕಾಗುತ್ತೆ. ನೋಡಿ, ನವಾಂಶ ಕುಂಡಲಿಯನ್ನು ಕೂಡ ನಾವು ಜಾಗ್ರತೆಯಾಗಿ ನಾವು ವೀಕ್ಷಣೆ ಮಾಡಬೇಕು. ಇದರಲ್ಲೂ ಕೂಡ ಈ ಬಾಲಾರಿಷ್ಟ ದೋಷದ ಸಂಕೇತವನ್ನು ಕೂಡ ನಾವು ತಿಳಿಬಹುದಾಗಿದೆ. ಇದರಿಂದ ಲಗ್ನದಲ್ಲಿ ಕ್ಷೀಣಚಂದ್ರ ಅಥವಾ ಚಂದ್ರನು ಅಷ್ಟಮದಲ್ಲಿ ಇದ್ದು ಕೇಂದ್ರದಲ್ಲಿ ಪಾಪಗ್ರಹಗಳಿದ್ದರೆ ಬಾಲಾರಿಷ್ಟ ದೋಷ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಲಗ್ನದಲ್ಲೇ ಚಂದ್ರ ಇದ್ದು ಅದು ಕ್ಷೀಣಚಂದ್ರವಾಗಿದ್ದರೆ ಅದನ್ನು ಬಾಲಾರಿಷ್ಟ ದೋಷ ಅಂತ, ಅಷ್ಟಮದಲ್ಲಿ ಏನಾದರೂ ಅಷ್ಟಮಾಧಿಪತಿ ಚಂದ್ರಗ್ರಹ ನೀಚ ಸ್ಥಾನದಲ್ಲಿದ್ದರೂ ಕೂಡ ಇದು ದೋಷ ಅಂತ ಪರಿಗಣನೆಯಾಗುತ್ತೆ, ಬಾಲಾರಿಷ್ಟ ದೋಷ ಅಂತ. ಹಾಗೆ ಜನನ ಕಾಲದಲ್ಲಿ ಯಾರು ದಶಮಾಪತಿ ಆಗಿರುತ್ತಾರೋ ಆ ಗ್ರಹದ ಜೊತೆ ಹಲವು ಪಾಪಗ್ರಹಗಳ ಯುತಿ ಇದ್ದರೆ ಬಾಲಾರಿಷ್ಟ ದೋಷ ಅಂತ. ನೋಡಿ, ನಾವು 10ನೇ ಮನೆಯನ್ನು ನೋಡ್ತೀವಿ. ದಶಮಾಧಿಪತಿ ಯಾರು, ಆ ಒಂದು ದಶಮಾಧಿಪತಿಯಲ್ಲಿ ಯಾರ ಜೊತೆ ಅವರು ಒಂದು ಯುತಿ ಇದೆ ಅದನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಪಾಪಗ್ರಹಗಳ ಯುತಿ ಏನಾದರೂ ದಶಮಾಧಿಪತಿ ಜೊತೆ ಇದ್ದರೆ ಅದನ್ನು ಕೂಡ ನಾವು ಬಾಲಾರಿಷ್ಟ ದೋಷ ಅಂತ ಪರಿಗಣನೆ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ನೋಡಿ, ಅದೇ ರೀತಿ ಅಷ್ಟಮ ಚಂದ್ರ, ಸಪ್ತಮ ಕುಜ ಮತ್ತು ಲಗ್ನದಲ್ಲಿ ಶನಿ ಚಂದ್ರರು ಶನಿಯ 3ನೇ ಮನೆಯ ಏನಾದರೂ ನೋಡ್ತಾ ಇದ್ದರೆ ಅಥವಾ ದೃಷ್ಟಿ ಏನಾದರೂ ಇದ್ದರೆ ಇದಕ್ಕೂ ಕೂಡ ಬಾಲಾರಿಷ್ಟ ದೋಷ. ಚಂದ್ರನು 6ರಲ್ಲಿ 8ರಲ್ಲಿ ದೃಷ್ಟಿಗೂ ಒಳಗಾಗಿದ್ದರೆ ಚಂದ್ರನು ಪಾಪಸಹಿತನಾಗಿ ಲಗ್ನದಲ್ಲಿ ಶುಭಗ್ರಹ ಏನರಾಗಿದ್ದರೂ ಕೂಡ ಬಾಲಾರಿಷ್ಟ ದೋಷ ಅಂತ ತಿಳ್ಕೋಬೇಕಾಗುತ್ತೆ. ಒಂದು ಲಗ್ನ ಕುಂಡಲಿಯನ್ನು ನೋಡಿ ಈ ರೀತಿ ಒಂದು ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗ ಒಂದು ಬಾಲಾರಿಷ್ಟ ದೋಷವನ್ನು ಯಾವ ರೀತಿ ತಿಳಿಬೋದು ಅನ್ನುವಂಥದ್ದು ನೋಡ್ಕೊಂಡಿದ್ದಾಯಿತು. ಅಂದರೆ ಈ ರೀತಿ ಚಂದ್ರಗ್ರಹ ಏನಾದರೂ ಕ್ಷೀಣವಾಗಿದ್ದರೆ, ಶನಿ ಗ್ರಹಗಳು ಏನಾದರೂ ಅಷ್ಟಮದಲ್ಲಿದ್ದರೆ, ಈ ರೀತಿ ಬಾಲಾರಿಷ್ಟ ದೋಷ ಮಗುವಿಗೆ ಇದೆ ಅಂದಾಗ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತ ನೋಡಿ, ನಾನು ಸಣ್ಣ ಪುಟ್ಟ ಪರಿಹಾರಗಳು ಹೇಳ್ತೀವಿ. ಯಾಕಂದರೆ ಈಗ ಬಾಲಾರಿಷ್ಟ ದೋಷ ಅನ್ನೋಂಥದ್ದು ನಾವು ಕುಂಡಲಿಯಿಂದನೇ ಒಂದು ಲಗ್ನ ಕುಂಡಲಿಯಿಂದನೇ ಅಲ್ಲ, ಸಾಮಾನ್ಯವಾಗಿ ಮಗುವಿನ ಹಾವಭಾವದಿಂದನೂ ಕೂಡ ತಿಳ್ಕೊಬಹುದು. ಹಂಗೆ ಯಾವ ರೀತಿ ಇದು ನೋಡಿ, ಪದೇ ಪದೇ ಮಗು ತುಂಬ ಅಳ್ತಾ ಇರುತ್ತೆ, ಮನೆಯಲ್ಲಿ ತುಂಬ ಹಠ ಮಾಡ್ತಾ ಇರುತ್ತೆ. ಹಾಸ್ಪಿಟಲ್ಗೆಲ್ಲ ಹೋದರೆ ಎಲ್ಲರೂ ಕೂಡ ನಾರ್ಮಲ್ ಇದೆ ಅಂತ ಹೇಳ್ತಾ ಇರ್ತಾರೆ, ಆದರೂ ಕೂಡ ತುಂಬ ಮಗು ಅಳ್ತಾ ಇರುವಂಥದ್ದು. ಮತ್ತು ಮಗು ಯಾರ ಬಳಿನೂ ಹೋಗ್ತಾ ಇರಲ್ಲ, ತಾಯಿ ಬಿಟ್ಟರೆ ಇನ್ಯಾರು ತಂದೆ ಹತ್ರನೂ ಕೂಡ ಮಗು ಹೋಗ್ತಾ ಇರಲ್ಲ. ಬಾಲಾರಿಷ್ಟ ದೋಷ ಇದೆ ಅಂತ ತಿಳ್ಕೊಬೇಕು. ಯಾಕಂದರೆ ನೋಡಿ, ಸಾಮಾನ್ಯವಾಗಿ ಮಗು ಅದು ಏನು ತೊಂದರೆಗಳಿಲ್ದ್ರೆ ಆರಾಮಾಗಿ ಇದೆ ಮಗು ಅಂತಂದರೆ ಅದು ಸಾಮಾನ್ಯವಾಗಿ ನೋಡಿರ್ತೀವಿ, ಎಲ್ಲರ ಹತ್ರನೂ ಮಗು ಹೋಗ್ತಾ ಇರುತ್ತೆ. ಮತ್ತು ಈಗ ಕೆಲವರು ಬೇರೆ ಕಡೆ ಬೇರೆ ಜನ ನೋಡಿದಾಗಲೂ ಕೂಡ ಮಗು ಭಯ ಬೀಳ್ತದೆ. ಆದರೆ ಸ್ವಂತದವ್ರ ಹತ್ರ ದಿನನಿತ್ಯವೂ ನೋಡ್ತಾನೆ ಇರುವಂಥವ್ರ ಹತ್ರ ಮಗು ಹೋಗುತ್ತೆ. ಆದರೆ ಯಾವಾಗ ಮಗು ಸ್ವಂತದವ್ರ ಹತ್ರನೂ ಹೋಗ್ತಾ ಇರಲ್ಲ, ತಾಯಿ ಬಿಟ್ಟು ಬೇರೆ ಕಡೆ ಹೋಗ್ತಾ ಇರಲ್ಲ, ಮತ್ತು ತಾಯಿ ಹತ್ರನೂ ಕೂಡ ಕೆಲವು ಮಕ್ಕಳು ಬರ್ತಾ ಇರಲ್ಲ, ಈ ರೀತಿ ಏನಾದರೂ ಆಯಿತು ಅಂದರೆ ಇವ್ರಿಗೆ ಅವಶ್ಯಕವಾಗಿ ಬಾಲಾರಿಷ್ಟ ದೋಷ ಇದೆ ಅಂತ ಇರುತ್ತೆ. ಇದಕ್ಕೆ ಬಾಲಾರಿಷ್ಟ ಪರಿಹಾರ ಮಾಡಿಕೊಳ್ಳಬೇಕು. ಅದರ ನಂತರ ಜೊತೆ ಇನ್ನೇನು ಪರಿಹಾರ ನೋಡಿ, ಇನ್ನೇನು ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ತಾಯಿಗೆ ಒಂದೇ ಕಡೆ ಹಾಲು ಬರುವಂಥದ್ದು ನೋಡಿ, ಒಂದೇ ಎದೆಯಲ್ಲಿ ಹಾಲು ಬರ್ತಾ ಇರುತ್ತೆ. ಇದನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಬೇಕು. ಯಾಕಂದರೆ ಇದೇನು ನಮ್ಮ ಹಿಂದಿನಿಂದ ಬಂದಿರುವಂತಹ ನಮ್ಮ ಋಷಿ ಮುನಿಗಳು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು, ಮತ್ತು ನಮ್ಮ ಪೂರ್ವಜರು ಕೂಡ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳಿರ್ತಾರೆ. ಈ ರೀತಿ ಆದಾಗ ಮಗುವಿಗೆ ಬಾಲಾರಿಷ್ಟ ದೋಷ ಇರುತ್ತೆ, ಇದು ಪರಿಹಾರ ಮಾಡ್ಕೋಬೇಕಂದ್ರೆ. ಈಗೊಂದು ಸಾಮಾನ್ಯವಾಗಿ ಈ ಒಂದು ಕಾಲಮಾನಗಳಲ್ಲಿ ಈಗ ಒಂದು ಕೆಲವು ಹೆಣ್ಣು ಮಕ್ಕಳಿಗೆ ಇದೆಲ್ಲ ಪರಿಚಯ ಇರಲ್ಲ, ಕೆಲವರು ನಂಬೋದಿಲ್ಲ. ಆದರೆ ಇದನ್ನು ಯಾವಾಗ ಮಗುವಿಗೆ ಏನಾದರೂ ನೋವುಗಳುಂಟಾಗುತ್ತೆ, ಸಾವುಗಳುಂಟಾಗುತ್ತೆ, ಮಗು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತೆ, ಹೆಚ್ಚಾಗಿ ಅಳ್ತಾ ಇರುತ್ತೆ, ಆವಾಗ ಇವರಿಗೆ ಅದೆಲ್ಲವೂ ಕೂಡ ಅಂದರೆ ಇದೆಲ್ಲ ಇದೆ ಇದ್ರ ಬಗ್ಗೆ ಗಮನವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿಯೇ ಮುಂಚಿತವಾಗಿ ನಾವು ಈ ಬಾಲಾರಿಷ್ಟ ದೋಷದ ಬಗ್ಗೆ ತಿಳಿದು ಅದಕ್ಕೆ ಏನು ಪರಿಹಾರಗಳನ್ನು ಬೇಕು ಮಾಡಿಕೊಂಡಾಗ ನಮಗೆ ಅನುಕೂಲ ಆಗುತ್ತೆ ಅಂತ. ಈ ಬಾಲಾರಿಷ್ಟ ದೋಷಕ್ಕೆ ಏನೆಲ್ಲ ಸುಲಭ ಪರಿಹಾರಗಳನ್ನು ಅಂತ ಹೇಳಿದಾಗ ನೋಡಿ, 8ರಿಂದ 12 ವರ್ಷದ ಮಗುವಿಗೆ 3 ಮುಖಿ ರುದ್ರಾಕ್ಷಿಯನ್ನು ಧರಿಸಬೇಕು ಅಂತ ಹೇಳ್ತಾ ಇದ್ದೆ. ನೋಡಿ, ಬಾಲಾರಿಷ್ಟ ದೋಷ ಇದ್ದು ಮಗು ತುಂಬ ಅಳ್ತಾ ಇತ್ತಂದರೆ ತುಂಬ ರುದ್ರಾಕ್ಷಿಗೆ ಎಷ್ಟು ಅನುಕೂಲ ಆಗುವಂಥದ್ದು. ಯಾಕಂದರೆ ಎಷ್ಟು ಗಮನವನ್ನು ಕೊಡಬೇಕು. 3 ಮುಖಿ ರುದ್ರಾಕ್ಷಿ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಇದನ್ನು ಆ ಮಗುವಿಗೆ ಕೊರಳಿಗೆ ಅಥವಾ ಕೈಗೇನೋ ಅಥವಾ ಸೊಂಟಕ್ಕಾದ್ರೂ ಆ ಒಂದು ರುದ್ರಾಕ್ಷಿಯನ್ನು ಧರಿಸಿದರೆ ಅದು ಕ್ರಮೇಣವಾಗಿ ನಮಗೆ ಅನುಕೂಲ ಆಗುತ್ತೆ. ಮತ್ತು ಕಪ್ಪು ಮಣಿ ಅಥವಾ ಕಪ್ಪು ದಾರವನ್ನು ಕೂಡ
ಕೈಗೆ ಕಟ್ಟಬೇಕು. ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಕಟ್ಬಿಟ್ಟಿರ್ತಾರೆ ಮಕ್ಕಳಿಗೆ. ಈಗ ಹುಟ್ಟಿದ ಒಂದು 3 ತಿಂಗಳು ಆದ ತಕ್ಷಣ 3 ತಿಂಗಳು 4 ತಿಂಗಳಿಗೆಲ್ಲ ಕಪ್ಪು ದಾರ ಕಟ್ಬಿಡ್ತಾರೆ. ಯಾಕಂದರೆ ಈ ರೀತಿ ದೋಷಗಳು, ಬಾಲಾರಿಷ್ಟ ದೋಷಗಳೇನಿದ್ರು ಕೂಡ ನಿವಾರಣೆ ಆಗಲಿ ಅಂತ. ಅದ್ರ ಜೊತೆ ಕಪ್ಪು ಮಣಿ ಕೂಡ ಸೇರಿಸಿ ಕಟ್ಟುವುದರಿಂದ ಅನುಕೂಲ ಆಗುತ್ತೆ. ಇನ್ನು ಅಮಾವಾಸ್ಯೆ ಆದ ಮೊದಲ ಶನಿವಾರ ಏನು ಮಾಡಬೇಕು ಅಂತ ನೋಡಿ, ಇದೊಂದು ತಂತ್ರವನ್ನು ಅವಶ್ಯಕವಾಗಿ ಮಾಡ್ಕೋಬೇಕಾಗುತ್ತೆ. ಮಗುಗೆ ತುಂಬ ಅಳ್ತಾ ಇತ್ತು, 6 ತಿಂಗಳು 8 ತಿಂಗಳಾದ್ಮೇಲೆ ತುಂಬ ಅಳ್ತಾ ಇರುತ್ತೆ, ಮತ್ತು ಒಂದು 2 ವರ್ಷ ಆದ್ರೂ ಅಳ್ತಾ ಇರುತ್ತೆ ಮಗು, 3 ವರ್ಷದ ಮಗುನು ಕೂಡ ತುಂಬ ಅಳ್ತಾ ಇತ್ತಂದರೆ ಏನು ಮಾಡಬೇಕು? ಅಮಾವಾಸ್ಯೆ ನಂತರ ನೋಡಿ ನೋಡ್ಕೋಬೇಕಾಗುತ್ತೆ. ಅಮಾವಾಸ್ಯೆ ನಂತರ ಶುಕ್ಲ ಪಕ್ಷ ಅಂತ ನಾವು ಹೇಳ್ತೀವಿ. ಈ ಒಂದು ಶುಕ್ಲ ಪಕ್ಷ ಯಾವಾಗ ಶನಿವಾರ, ಮೊದಲ ಶನಿವಾರ ಬರುತ್ತೆ ಅಂತ ನೋಡ್ಕೋಬೇಕು. ಈಗ ಅಮಾವಾಸ್ಯೆ ನೋಡಿ ಯಾವಾಗ ಮಂಗಳವಾರನೋ ಅಥವಾ ಬುಧವಾರನೋ, ಗುರುವಾರ, ಶುಕ್ರ ಯಾವತ್ತೇ ಆಗಲಿ, ಅಮಾವಾಸ್ಯೆ ಹಿಂದೆ ಯಾವಾಗ ಒಂದು ಅಮಾವಾಸ್ಯೆ ಆಗುತ್ತೆ ಅದರ ಮುಂದೆ ಬರುವಂತಹ ಶನಿವಾರದೊಂದು ಈ ಒಂದು ತಂತ್ರವನ್ನು ಮಾಡ್ಕೋಬೇಕು. ಕಬ್ಬಿಣದ ಬಾಣಲೆಯಲ್ಲಿ ನಾವು ಎಳ್ಳೆಣ್ಣೆ ಹಾಕಿ ಮಗುವಿನ ಮುಖವನ್ನು ಆ ಒಂದು ಬಾಣಲೆಯಲ್ಲಿ ತೋರಿಸಿ ಆ ಒಂದು ತೈಲವನ್ನು ನಾವು ಶನೇಶ್ವರ ಸ್ವಾಮಿಯವರಿಗೆ ಅಭಿಷೇಕವನ್ನು ಮಾಡಿಸಿ ದಾನವನ್ನು ಮಾಡಿದಾಗ ಬಾಲಾರಿಷ್ಟ ದೋಷ ಪರಿಹಾರ ಆಗುತ್ತೆ ಅಂತ ಕೂಡ ತಿಳ್ಕೊಬಹುದು. ಅದೇ ರೀತಿ ಮಗುವಿನ ಜನನವಾರ ನಕ್ಷತ್ರ ಬಡ್ಡ ದಿನ ಅಕ್ಕಿ ಮತ್ತು ಬೆಲ್ಲದಿಂದ ತುಲಾಭಾರ ಮಾಡಿಸ್ಬೇಕು ಅಂತ ಹೇಳುತ್ತೆ. ಅಂದರೆ ಮಗು ಯಾವ ವಾರ ಜನನವಾಗಿದೆ ಅಂತ ತಿಳ್ಕೊಬೇಕು. ಸಾಮಾನ್ಯವಾಗಿ ಸೋಮವಾರನೋ ಶನಿವಾರನೋ ಭಾನುವಾರನೋ ಮಗು ಜನನವಾಗಿರುತ್ತೆ. ಆ ಜನನ ದಿನ ಮಗುವಿನ ಯಾವ ಒಂದು ನಕ್ಷತ್ರದಲ್ಲಿ ಮಗು ಜನನವಾಗಿರುತ್ತೆ ಅದನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಬೇಕು. ಅಂದರೆ ಸಾಮಾನ್ಯವಾಗಿ ಈಗ ನಕ್ಷತ್ರ ಎಲ್ಲರೂ ಕೂಡ ಗೊತ್ತಿರುತ್ತೆ, ಯಾವುದೋ ಒಂದು ಅಶ್ವಿನಿನೋ ಭರಣಿನೋ ಅಥವಾ ಕೃತಿಕನೋ ಅಥವಾ ಪುಬ್ಬ ನಕ್ಷತ್ರನೋ ಸಿಂಹ, ಈ ರೀತಿ ಯಾವುದೋ ಒಂದು ನಕ್ಷತ್ರದಲ್ಲಿ ಮಗು ಜನನವಾಗಿರುತ್ತೆ. ಆ ಮಗು ಜನನದ ವಾರ ಮತ್ತು ಆ ನಕ್ಷತ್ರ ಯಾವಾಗ ಬರುತ್ತೆ ನೋಡ್ಕೋಬೇಕು. ಸಾಮಾನ್ಯವಾಗಿ ಬಂದೇ ಬರುತ್ತೆ. ಈ ವಾರ ಬಂದಾಗ ಏನು ಮಾಡಬೇಕು? ಅಕ್ಕಿ ಮತ್ತು ಬೆಲ್ಲಗಳಿಂದ ಮಗುವಿಗೆ ತುಲಾಭಾರವನ್ನು ಮಾಡಿಸಿ ಏನೇ ಬಾಲಾರಿಷ್ಟ ದೋಷ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಕೂಡ ನೋಡ್ಕೋಬಹುದು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ನಿಮಗೆ ತಿಳಿ ಹೇಳಿದ್ದೀವಿ. ಗುರುಜಿ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.